ಸಂಡೇ ಮಾರ್ನಿಂಗ್ ಭಾನುವಾರ ಅಂತಂದರೆ ದಿನ ಲೇಟಾಗೇ ಸ್ಟಾರ್ಟ್ ಆಗುತ್ತೆ. ಯೂಶ್ವಲಾಗಿ ಬೆಳಗಿನ ತಿಂಡಿ ಮತ್ತು ಮಧ್ಯಾಹ್ನದ ಊಟ ಎರಡೂ ಸೇರಿಸಿ ಬ್ರಂಚ್ ಥರನೇ ಮಾಡ್ಕೋತೀವಿ ನಮ್ಮ ಮನೆಯಲ್ಲಿ. ಭಾನುವಾರ ಮಾತ್ರ 2 ಟೈಮ್ಸ್ ಅಷ್ಟೇ ಊಟ, ಏಕೆಂದರೆ ಎದ್ದಿದ್ದು ಕೂಡ ಲೇಟ್ ಆಗುತ್ತೆ. ಸೊ ಅಡುಗೆ ಕೂಡ ಲೇಟ್ ಆಗುತ್ತೆ. ಊಟ ಮಾಡ್ಕೊಳ್ಳೋ ಅಷ್ಟರಲ್ಲಿ ಅಂದರೆ ಬೆಳಗ್ಗೆ ತಿಂಡಿ ತಿನ್ನೋ ಅಷ್ಟರಲ್ಲೇ ಮಧ್ಯಾಹ್ನ 12 ಗಂಟೆ ಆಗಿರುತ್ತೆ. ಹಾಗಾಗಿ ಲೇಟಾಗಿಯೇ ದಿನ ಸ್ಟಾರ್ಟ್ ಆಗಿ ತಿಂಡಿಗೋಸ್ಕರ ಅಂತ ದೋಸೆನ ಮಾಡಿ ಅದಕ್ಕೆ ಕಾಂಬಿನೇಷನ್ ಆಗಿ ಆಲೂಗಡ್ಡೆ ಪಲ್ಯನ ಮಾಡ್ಕೋತಾ ಇದ್ದೀನಿ. ಮಸಾಲೆ ದೋಸೆ ಅಂದರೆ ಕೆಂಪು ಚಟ್ನಿ ಹಾಕಿದ್ರೇ ಮಸಾಲೆ ದೋಸೆ ಅಂತ ಅನ್ಕೋತೀವಲ್ವ, ಆದರೆ ಸಿಟಿಯರಲ್ಲಿ ಕೊಡ್ತಾರಲ್ವ ಅದು ಕೂಡ ಮಸಾಲೆ ದೋಸೆನೇ. ಬರೀ ಬೆಣ್ಣೆನ ಹಾಕಿ ರೋಸ್ಟ್ ಮಾಡಿ ಅದಕ್ಕೆ ಮಧ್ಯದಲ್ಲಿ ಆಲೂಗಡ್ಡೆ ಪಲ್ಯನ ಹಾಕಿ ಕೊಡ್ತಾರೆ, ಅದು ಕೂಡ ಮಸಾಲೆ ದೋಸೆ ಅಲ್ವಾ. ಕೆಲವ್ರಿಗೆ ಆ ಥರ ಇಷ್ಟ ಆಗುತ್ತೆ, ಕೆಲವ್ರಿಗೆ ಈ ಥರ ಕೆಂಪು ಚಟ್ನಿ ಹಾಕಿ ಮಾಡುವಂಥ ಮಸಾಲೆ ದೋಸೆನೇ ಇಷ್ಟ ಆಗುತ್ತೆ. ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಬ್ರಂಚ್ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಸ್ಟಿಚಿಂಗ್ ಕೆಲಸ ಇತ್ತು, ಒಂದು ಲೆಹೆಂಗಾ ಸ್ಟಿಚ್ ಮಾಡಬೇಕಾಗಿತ್ತು. ತುಂಬ ದಿನದಿಂದ ಪೆಂಡಿಂಗ್ ಇದ್ದಂತಹ ಕೆಲಸ ಇದು. ಇವತ್ತು ಇದನ್ನು ಸಹ ಕಂಪ್ಲೀಟಾಗಿ ಮುಗಿಸ್ಕೊಂಡೆ.